ಎಷ್ಟು ಜನ ಗೌರ್ಮೆಂಟ್ ಆಫೀಸರ್ ಆಗಬೇಕಂತ ಅಂದ್ಕೊಂಡಿದ್ದೀವಿ? ಎಷ್ಟು ಜನ? ಒಂದು PC, PSI, FDA, SDA, PDO, CPI, ಇಲ್ಲ IPS ಆಫೀಸರ್, ಇಲ್ಲ ಆರ್ಮಿಯಲ್ಲಿ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಏನೋ ಒಟ್ಟು ಒಂದು ಗೌರ್ಮೆಂಟ್ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಇಷ್ಟು ಜನದಲ್ಲಿ ಎಷ್ಟು ಜನ ಇದ್ದೀರಾ? ಯಾರು ಇಲ್ವಾ? ಬ್ಯಾಂಕಿಂಗು, ಟೀಚರ್ ಆಗ್ಬೇಕು ಅಂದ್ಕೊಂಡಿರೋರು ನಿಮಗಷ್ಟೇ ಗೊತ್ತಾಗಬೇಕಾ? ಕೈ ಎತ್ತಿರೋದು ಎಲ್ರಿಗೂ ಗೊತ್ತಾಗಬೇಕಲ್ವಾ? ಪ್ರೌಢಾಗಿ ಎತ್ತಿ. ಈಗಿನ ಓಕೆ ಆಲ್ಮೋಸ್ಟ್ 70 to 80%. ಆ 80%ಅಲ್ಲೂ 50% ಹೆಂಗೆ ಅಂತಂದರೆ ಕೈ ಅರ್ಧ ಫುಲ್ಲು. ಅಂದರೆ ಪೂರ್ತಿ ಕೈ ಎತ್ತೋರು ಎಷ್ಟು ಜನ ಇದೆಯಾ ಅಂತಂದರೆ ಒಂದು 10% ಇರ್ಬೋದಾ? ಪೂರ್ತಿ ಕೈ ಎತ್ತರೆ ನೀವು ಕಾನ್ಫಿಡೆನ್ಸ್ ಇದ್ದೀರಾ ಅಂತ? ಅಂದರೆ ಲೈಫಲ್ಲಿ ಏನೋ ಒಂದು ಆಲ್ರೆಡಿ ಡಿಸೈಡ್ ಮಾಡಿದ್ದೀರಾ ನಾನು ಇಂಥದ್ದು ಹಾಕ್ಬೇಕು ಅಂತ ಹೇಳಿ. ಇಲ್ಲ ಅನ್ನೋರು ಅರ್ಧಂಬರ್ಧ, ಅಂದರೆ ಏನೂ ಗೊತ್ತೇ ಇಲ್ಲ ಅಲ್ಲಿ, ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ಥರ ಮೈಂಡ್ ಸೆಟ್ ಇದೆಯಾ? ಹೌದಾ ಇಲ್ವಾ? ಕರೆಕ್ಟಾ? ಈಗ ಜೀವನ ಅಂತ ಅಂದರೆ ಒಂದು ಲೈಫಲ್ಲಿ ಒಂದು ಪರ್ಪಸ್ ಇರಬೇಕು, ಒಂದು ಕ್ಲಿಯರ್ ಕಟ್ ಗೋಲ್ ಇರಬೇಕು. ಇಲ್ಲ ನಾನು ಇಂಥದ್ದೇ ಆಗ್ತೀನಿ ಅನ್ನೋದು ನೆಕ್ಸ್ಟ್ ನಿಮಗೆ ಈ ಒಂದು ಏನು ಇವಾಗ ಡಿಗ್ರಿ ನೀವು BA, BSc, BCom ಅಲ್ವಾ? ಇವಾಗ ನೀವು ಇನ್ನು 2nd ಸೆಮಿಸ್ಟರ್, 4th ಸೆಮಿಸ್ಟರ್, 6th ಸೆಮಿಸ್ಟರ್ಲಿದ್ದೀರಾ. ನೆಕ್ಸ್ಟ್ 5 years ಏನು ಎಫರ್ಟ್ಸ್ ಹಾಕ್ತೀರಾ ಅದು ನೀವು ನೆಕ್ಸ್ಟ್ 50 years ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಈಗೇನು ನೀವು 5 years ಎಫರ್ಟ್ಸ್ ಹಾಕ್ತೀರಾ, ಈ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಒಂದು 2 years ಇಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೊತೀರಾ, ಇಲ್ಲ ಈ ಡಿಗ್ರಿಯಲ್ಲೇ ಕಂಪ್ಲೀಟ್ ಡಿಸೈಡ್ ಮಾಡ್ಕೊತೀರಾ ನೀವು. ಫಾರ್ ಎಕ್ಸಾಂಪಲ್ BA, BCom, BSc ಒಂದು ಬರೀ ಡಿಗ್ರಿ ತೊಗೊಂಡೋದ್ರೆ ಎಲ್ಲೂ ಕೆಲಸ ತೊಗೊಳಲ್ಲ. ತೊಗೊತಾರಾ? ಕೆಲ್ಸಕ್ಕೆ ತೊಗೊಂಡ್ರೆ ಮ್ಯಾಕ್ಸಿಮಮ್ ಒಂದು 10,000 ಸ್ಯಾಲ್ರಿ ಇರುತ್ತೆ. 10,000 ನೀವು 100 ಕಡೆ ಇಂಟರ್ವ್ಯೂ ಕೊಟ್ಟಿರಬೇಕು. ಈ ಒಂದು ವಾಚ್ಮೆನ್ ಕೆಲಸನೂ ರೆಕಮೆಂಡೇಶನ್ ಇರಬೇಕು. ವಿತೌಟ್ ರೆಕಮೆಂಡೇಶನ್ ಒಂದು ವಾಚ್ಮೆನ್ ಕೆಲಸನೂ ಸಿಗಲ್ಲ. ಸಿಗುತ್ತಾ ಹೇಳಿ? ಯಾಕೆಂದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಪೀಕಲ್ಲಿದೆ. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಮೆಜಾರಿಟಿ ವುಮೆನ್ ಎಂಪವರ್ಮೆಂಟ್ ಅಂತಂದರೆ ಹೆಂಗಿರ್ಬೇಕಂತ. ಬರೀ ಸ್ಕೂಲಲ್ಲ, ಸ್ಕೂಲು ಕಾಲೇಜಸಲ್ಲ ಅಲ್ಲ. ಇವತ್ತು ನೋಡಿ ಮೆಜಾರಿಟಿ ಮುಂಚೆ ಎಲ್ಲ ಹೆಂಗಿತ್ತು, 80% ಹುಡುಗರು ಇದ್ರು, 20% ಹೆಣ್ಮಕ್ಳು ಸ್ಕೂಲು ಕಾಲೇಜಸ್ ಬರ್ತಿದ್ರು. ಇವತ್ತು ಹೆಂಗಾಗಿದೆ ಅಂತಂದ್ರೆ 80% ಹೆಣ್ಮಕ್ಳು ಸ್ಕೂಲು ಕಾಲೇಜ್ ಬರ್ತಾರೆ, 20% ಅಷ್ಟೇ ಹುಡುಗರು ಬರ್ತಾರೆ. ಇನ್ನು 80% ಹುಡುಗರು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇದೆಯಾ ಇಲ್ವಾ? ನಾನು ಸುಳ್ಳು ಹೇಳ್ತಾ ಇದ್ದೀನ? ನಿಜನಾ? ಕರೆಕ್ಟ್ ಅಲ್ವಾ? ಇನ್ನು ಅವ್ರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಆಗಲೇ ಫೋನ್ ಇಟ್ಕೊಂಡು ಬ್ಯಾಗಲ್ಲಿ ಏನು ಸಿಗರೇಟು, ಇನ್ನು ಬೇರೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇದೆ. ಈಗ ಅದು ಗುಟ್ಕಾ ಐಟಮ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ. ನಾರ್ತ್ ಕರ್ನಾಟಕ ನಾನು ತುಂಬ ಕಡೆ ಕೇಳಿದ್ದೀನಿ. ಯಾಕೆಂತಂದ್ರೆ ಇಲ್ಲಿ ಒಂದು ರಿಸಲ್ಟ್ಸ್ ಕೂಡ ತುಂಬ ಕಡಿಮೆ. ಬಿಕಾಸ್ ಯಾಕೆಂತಂದ್ರೆ ಅವ್ರಿಗೆ ಎಜುಕೇಶನ್ ವ್ಯಾಲ್ಯೂಸ್ ಗೊತ್ತಿರಲ್ಲ. ನೀವು ಎಲ್ಲಿವರೆಗೂ ಎಜುಕೇಶನ್ಗೆ ವ್ಯಾಲ್ಯೂಸ್ ಕೊಡಲ್ಲ ಅಲ್ಲಿವರೆಗೂ ನಿಮ್ಮ ಭವಿಷ್ಯ ಉದ್ಧಾರ ಆಗಲ್ಲ. ಯಾಕೆಂದ್ರೆ ನೀವು ಮೊದಲೇ ನಿಮ್ಮ ಅಪ್ಪ ಅಮ್ಮ ಸಾಹುಕಾರ ಇದ್ರೆ, ನೀವು ರಿಚ್ ಇದ್ರೆ, ದುಡ್ಡಿದ್ರೆ, 100 ಕೋಟಿ ಆಸ್ತಿ ಇದ್ದು, ಇಲ್ಲ ಒಂದು 100-200 ಎಕರೆ ಆಸ್ತಿ ಇದ್ದು, ಇಲ್ಲ ನಿಮ್ಮ ತಂದೆ ತಾಯಿ ಯಾವುದಾದ್ರು ಗೌರ್ಮೆಂಟ್ ಆಫೀಸರ್ ಇದ್ದು ಅವರೊಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿದ್ರೆ, ಇಲ್ಲ ಬಿಸ್ನೆಸ್ ಮ್ಯಾನ್ ಇದ್ದಿದ್ರೆ ನೀವು ನಿಮ್ಗೆ ಅವಶ್ಯಕತೆ ಇರಲಿಲ್ಲ ಎಜುಕೇಶನ್ ಅನ್ನೋದು. ಯಾಕೆಂದ್ರೆ ಈ ಒಂದು ಸ್ಕೂಲು ಕಾಲೇಜಸ್ಗೆ ತುಂಬಾ ಸಿನ್ಸಿಯರ್ ಆಗಿ ಬಂದು ಓದ್ಕೊಂಡು ಒಂದು ಜಾಬ್ ತಗೊಬೇಕಿಲ್ಲ, ಸಮಾಜ ಸೇವೆ ಮಾಡ್ಬೇಕಂತಂದ್ರೆ ಮೆಜಾರಿಟಿ ಒಂದು ಬಡವರೇ ಇರ್ತಾರೆ, ಇಲ್ಲ ಮಧ್ಯಮ ವರ್ಗದವರು ಇರ್ತಾರೆ. ಹೌದಾ ಇಲ್ವಾ? ಇಲ್ಲಿ ಎಷ್ಟು ಜನ ಶ್ರೀಮಂತರು ಇದ್ದೀರಾ? ಇಲ್ಲ 100 ಎಕರೆ ಜಮೀನು ಇರೋರು ಯಾರಾದ್ರೂ ಇದ್ದೀರಾ? ಇದ್ರೂ ಅಟ್ಲೀಸ್ಟ್ 1000 ಒಬ್ರು ಇರ್ತಾರೆ ಅಷ್ಟೇ. ಹೌದಾ ಇಲ್ವಾ? ಹಂಗಂದಾಗ ನೀವು ಫಸ್ಟೇ ಡಿಸೈಡ್ ಮಾಡ್ಕೊಂಡು ಇವತ್ತೇ ಡಿಸೈಡ್ ಮಾಡಿ. ಜೀವನದಲ್ಲಿ ಒಂದು ಪರ್ಪಸ್ ಇರಬೇಕು. ನೀವು ಏನು ಆಗ್ಬೇಕಂತ ಅನ್ಕೊಂಡಿದ್ದೀರಾ ಅಂತೇಳಿ. ನೆಕ್ಸ್ಟ್ ಒಂದು 5 years ಅಲ್ಲಿ ನಾನೊಬ್ಬ IAS ಆಗಬೇಕು, ಇಲ್ಲ IPS ಆಗಬೇಕು, ಇಲ್ಲ ಒಂದು KS ಆಫೀಸರ್ ಆಗಬೇಕು, ಒಂದು ತಹಸೀಲ್ದಾರ್ ಆಗಬೇಕು, ಒಂದು ACP DYSP ಆಗಬೇಕು, ಇಲ್ಲ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಇಲ್ಲ ಒಂದು PDO ಆಗಬೇಕು, ಇಲ್ಲ ಒಂದು CTA ಆಗಬೇಕು, ಇಲ್ಲ FDA ST ಅಟ್ಲೀಸ್ಟ್ ಗೌರ್ಮೆಂಟ್ ನೌಕರಿ ತೊಗೊಬೇಕು, ಇಲ್ಲ ಒಂದು PC ಆದರೂ ಆಗಬೇಕು, ಇಲ್ಲ ಬ್ಯಾಂಕಿಂಗ್ ಅಲ್ಲಿ ಒಂದು ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಪೋಸ್ಟ್ ಆದ್ರೂ ಇರಬೇಕು, ಇಲ್ಲ ಟೀಚರ್ ಆದ್ರೂ ಆಗಿರ್ಬೇಕು. ಒಂದು ಕ್ಲಿಯರ್ ಕಟ್ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಒಂದು ಕ್ಲಿಯರ್ ಕಟ್ ಗೋಲ್ ಇಲ್ಲ ಅಂತಂದ್ರೆ ನೀವೇನ್ ಇಲ್ಲಿ ಬಂದು ಕ್ಲಾಸ್ ತಗೊಂತಾ ಇದ್ದೀರಾ, ನೀವೆಷ್ಟೇ ಓದಿದ್ರು ಅದು ವ್ಯರ್ಥ.
ನೀವು ನೋಡಿ ಇಲ್ಲಿ 99% 100ಗೆ 100% ತಗೊಂಡು ಹೋದ್ರು ಡಿಗ್ರಿಯಲ್ಲಿ, ಅದಾದ್ಮೇಲೆ ನಿಮ್ಗೆ ಯಾವ್ದು ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಕೊನೆಗೆ ಇಲ್ಲೇನು ಸ್ಕೂಲ್ ವ್ಯಾನ್ಸ್ ಇದೆಯಲ್ಲ, ನಾನು ನೋಡಿದೀನಿ ನಮ್ಮ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದನೋ ಅವನು ಸ್ಕೂಲ್ ಡ್ರೈವರ್ ಆಗಿದ್ದ, ಸ್ಕೂಲ್ ಬಸ್ ಡ್ರೈವರ್. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ರ್ಯಾಂಕ್ ಅವನು 10th ಅಲ್ಲಿ. ನೆಕ್ಸ್ಟ್ ನನ್ನ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಇನ್ನೂ ಓದ್ತಾ ಇದ್ದೀನಿ, ಅವ್ನು ನೋಡಿದ್ರೆ ಸ್ಕೂಲ್ ವ್ಯಾನ್ ಬಸ್ ಡ್ರೈವರ್ ಆಗಿದ್ದಾನೆ. ಅಂದ್ರೆ ಪರಿಸ್ಥಿತಿ ಯಾವ ರೀತಿ ತಗೊಂಡ್ಬರ್ತದೆ ಅಂತಂದ್ರೆ, ನಿಮಗೆ ಅವೇರ್ನೆಸ್ ಇಲ್ಲ ಅಂತ ಅಂದಾಗ, ನಿಮ್ಗೆ ಯಾರು ಗೈಡ್ ಮಾಡೋರು ಇಲ್ಲ ಅಂತ ಅಂದಾಗ ನೀವೇನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ ನಿಮ್ಗೆ. ಈಗ ಎಷ್ಟೋ ಜನ 10th PUC ಆದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿರಲ್ಲ. ಅದಕ್ಕೆ ನೀವು BA BSc BCom ಈ ತರ ಏನೋ ಒಂದು ಗೊತ್ತಿಲ್ದಿರ ಎಷ್ಟೋ ಜನ ಜಾಯ್ನ್ ಆಗಿರ್ತೀರಾ, ಹೌದಾ ಇಲ್ವಾ? ಇಲ್ಲ ನಿಮ್ಮ ಊರಲ್ಲಿ ಯಾವ್ದೋ ಒಂದು ಹಳ್ಳಿಯಲ್ಲಿ ಯಾವ್ದಾದ್ರು ಒಬ್ರು ಸೀನಿಯರ್ ಯಾರಾದ್ರೂ ಒಬ್ರು ಏನಾದ್ರು ಒಂದು ಓದಿದ್ರೆ ಅವ್ರನ್ನ ಫಾಲೋ ಮಾಡೋಂಥದ್ದು. ಅವ್ರಿಗೋಗಿ ನೀವು ಮಾತಾಡ್ಸೋದಿಲ್ಲ, ಅವರು BA ಮಾಡಿದ್ದಾರೆ, ಅದಾದ್ಮೇಲೆ LLB ಮಾಡಿದ್ದಾರೆ, ಓಕೆ, ಇಲ್ಲ ಅವರು BSc ಮಾಡಿದ್ದಾರೆ, ಏನೋ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ, ಆಯ್ತು ಮುಗೀತಷ್ಟೇ, ಹೌದಾ ಇಲ್ವಾ? ಇಷ್ಟೇ ಅಲ್ವಾ? ಈಗಿರೋ ಸೋಷಿಯಲ್ ಮೀಡಿಯಾ ಯುಟಿಲೈಸ್ ಮಾಡ್ಕೊಂಡು ನೀವೇನ್ ಆಗ್ಬೇಕಂತ ಫಸ್ಟೇ ಡಿಸೈಡ್ ಮಾಡಿ. ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ನೆಕ್ಸ್ಟ್ ಲಾಯರ್ ಆಗ್ಬೇಕಾ, ಇಲ್ಲ ಒಂದು ಗೌರ್ಮೆಂಟ್ ಆಫೀಸರ್ ಆಗ್ಬೇಕಾ, ಏನ್ ಆಗ್ಬೇಕು ಅನ್ನೋದು ಕ್ಲಿಯರ್ ಆಗಿ ಕಟ್ಟು ನೀವು ಡಿಸೈಡ್ ಮಾಡಬೇಕು. ಇವೆಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಎಜುಕೇಶನ್ಸ್. ನೀವು ಎಷ್ಟು ಓದ್ತೀರಾ ಮತ್ತೆ ಅಷ್ಟೇ ಅವೇರ್ನೆಸ್ ತಿಳ್ಕೊಂಡಿರ್ಬೇಕು, ಸೋಷಿಯಲ್ ಅವೇರ್ನೆಸ್. ನಾಳೆ ನೀವು ಗೌರ್ಮೆಂಟ್ ಆಫೀಸರ್ ಆಗ್ತೀರಾ, ಇಲ್ಲ ಗೌರ್ಮೆಂಟ್ ಆಫೀಸರ್ನ ನೀವು ಕಂಟ್ರೋಲ್ ಮಾಡೋ ಅಂತ ಒಂದು ರಾಜಕೀಯ ವ್ಯಕ್ತಿಗಳಾಗ್ತೀರಾ ಅಂತಲೂ ನೀವೇ ಡಿಸೈಡ್ ಮಾಡಬೇಕು. ಏನೇ ಆಗಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳಿ? ಫಸ್ಟು ನಾಲೆಡ್ಜ್ ಇರಬೇಕು ನಿಮಗೆ, ಒಂದು ಸೋಷಿಯಲ್ ಅವೇರ್ನೆಸ್ ಇದ್ದು ಅದ್ರ ಜೊತೆ ನಾಲೆಡ್ಜ್ ಇದ್ದು ನಿಮಗೆ ಒಂದು ಪ್ರಶ್ನೆ ಮಾಡೋ ಅಂತ ಒಂದು ಧೈರ್ಯನ ಬೆಳೆಸ್ಕೊಬೇಕು ಈಗಲಿಂದ. ನೀವು ಎಲ್ಲಿ ಏನಾಗ್ತಾ ಇದೆ, ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ, ನಾವೇನು ಮಾಡ್ಬೋದು, ಏನು ಚೇಂಜಸ್ ಮಾಡ್ಬೋದು. ಯಾಕೆಂದರೆ ಇವತ್ತು 15 ಇಯರ್ಸಿಂದ 35 ಇಯರ್ಸಿಂದ ಏನು ಏಜ್ ಲಿಮಿಟ್ ಇದೆ ನಮ್ಮ ಇಂಡಿಯಾದಲ್ಲಿ, ಮೋರ್ ದೆನ್ 65% ಪಾಪ್ಯುಲೇಷನ್ನು ಆ ಏಜ್ ಗ್ಯಾಪಲ್ಲಿ ಇರೋದು. 15ಇಂದ 35 ಇಯರ್ಸ್ ಏಜ್ ಲಿಮಿಟು. ಮ್ಯಾಕ್ಸಿಮಮ್ 65% ಯೂತ್ಸ್ ಇರೋದ್ರಿಂದ ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು, ಅದೇನಾದರೂ ಉದ್ಧಾರ ಆಗುತ್ತಾ ಅಂತಂದರೆ ಯೂತ್ಸಿಂದ ಮಾತ್ರ ಸಾಧ್ಯ. ಬದಲಾವಣೆ ಮಾಡೋದಕ್ಕೆ ನಿಮ್ಮ ಕೈಯೆಲ್ಲ ಮಾತ್ರ ಸಾಧ್ಯ ಆಗುತ್ತೆ. ನೀವು ಪ್ರತಿ ನಿಮಿಷ ಪ್ರತಿದಿನ ನೀವು ಯೋಚನೆ ಮಾಡಬೇಕು, ಏನು ಮಾಡ್ಬೋದು. ಏನಾದರೂ ನೋಡಿ, ನೀವು ಬರೀ ಗೌರ್ಮೆಂಟ್ ಆಫೀಸರ್ ಅಂತಲ್ಲ, ಪ್ರೈವೇಟಲ್ಲೂ ಅಷ್ಟೇ. ಅಂತ ಆಂಟ್ರಪ್ರಿನರ್ ನೀವು ಪ್ರೈವೇಟ್ ಒಂದು ಕಂಪ್ನಿನೇ ಓಪನ್ ಮಾಡ್ಬೋದು ನಾಳೆ ದಿನ, ಆಗಲ್ವಾ? ಆಗುತ್ತಾಗಲ್ವಾ? ಒಂದು ಸ್ಮಾಲ್ ಕಂಪ್ನಿಯಿಂದ ದೊಡ್ಡ ಕಂಪ್ನಿ ಆಗುತ್ತೆ. ಒಂದೇ ಸತಿ ಯಾರು ದೊಡ್ಡ ಕಂಪ್ನಿ ಓಪನ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ಆಲ್ರೆಡಿ ಇದ್ರೆ ನಿಮ್ಮ ತಂದೆ ತಾಯಿದು ನೀವು ಅದನ್ನ ಹೆಂಗ್ ಬೇಕಾದ್ರೂ ಬೆಳೆಸ್ಕೊಂಡು ಹೋಗ್ಬೋದು. ಏನಿಲ್ಲ ಅಂತಂದ್ರೆ ಸ್ಮಾಲ್ ಇಂದಾನೇ ಸ್ಟಾರ್ಟ್ ಆಗುತ್ತಲ್ಲ ಎಲ್ಲಾನು, ಹೌದಾ ಇಲ್ವಾ? ಈಗ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಫಾರೆಸ್ಟ್ ನ ಬರ್ನ್ ಮಾಡ್ಬೇಕಂದ್ರೆ ಒಂದು ಬಿಟ್ಟದಷ್ಟು ಕಿಡಿ ಬೇಕಿಲ್ಲ, ಬೇಕಾ? ಸ್ಮಾಲ್ ಫೈರ್ ಅಷ್ಟೇ ಸಾಕು. ಒಂದು ಸ್ಮಾಲ್ ಫೈರ್ ಇಂದ ಇಡೀ ಫಾರೆಸ್ಟೇ ಬರ್ನ್ ಮಾಡಬಹುದು, ಆಗುತ್ತಾ ಇಲ್ವಾ? ಅಂತಂದ್ರೆ ನೀವೇನೇ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸಣ್ಣದಿಂದ ಸ್ಟಾರ್ಟ್ ಮಾಡ್ಕೊಂತ ಬನ್ನಿ ಇವಾಗ್ಲಿಂದ. ಎಲ್ಲಾದ್ರೂ ತಪ್ಪಾಗ್ತಾ ಇದೆಯಾ, ಅದು ತಪ್ಪು ಅಂತ ಖಂಡಿಸ್ಬೇಕು ನೀವು. ಇಲ್ಲಿ ತಪ್ಪಾಗ್ತಾ ಇದೆ ಅನ್ನೋ ಸರಿಪಡಿಸ್ಬೇಕಷ್ಟೇ. ನೀವೆಲ್ಲರೂ ಒಗ್ಗಟ್ಟಾಗಿ ಪ್ರಶ್ನೆ ಮಾಡಬೇಕು. ಯಾವುದೇ ಸಮಸ್ಯೆ ಇರಲಿ, ಈ ಒಂದು ರೋಡ್ ಇಲ್ಲ, ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ಲೈಟ್ ವ್ಯವಸ್ಥೆ ಇಲ್ಲ, ನಿಮ್ಮ ಹಳ್ಳಿಯಲ್ಲಿ ಇರ್ಬೋದು, ಒಂದು ಸಿಟಿಯಲ್ಲಿ ಇರ್ಬೋದು, ಏನೇ ವ್ಯವಸ್ಥೆ ಬೇಕಂತ ಅಂದಾಗ ನೀವು ಅಲ್ಲಿ ಪ್ರಶ್ನೆ ಮಾಡಿದಾಗ ಮಾತ್ರ ತಾನೇ ಅಲ್ಲಿ ಬದಲಾವಣೆ ಆಗುತ್ತೆ, ಹೌದಾ ಇಲ್ವಾ? ಈಗ ಎಲೆಕ್ಷನ್ ರಾಜಕೀಯ ವ್ಯಕ್ತಿಗಳು ಬಂದಾಗೂ ಅಷ್ಟೇ, ನೀವು ಬರೀ ಎಲೆಕ್ಷನ್ 5 ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಅವರು. ನಿಮ್ಗೆ ಏನೋ ಒಂದು 500, 1000, 2000 ದುಡ್ಡು ಏನು ಕೊಡ್ತಾರೆ, ಅದನ್ನ ಫಸ್ಟ್ ಬೈಕಾಟ್ ಮಾಡಬೇಕು, ತಗೊಂಡ್ಲೇಬಾರ್ದು ನೀವು. ಎಲ್ಲಿವರೆಗೂ ನೀವರು ನಿಮ್ಮ ತಂದೆ ತಾಯಿಗೆ ನಿಮ್ಮ ಊರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು. ಹಳ್ಳಿಯಲ್ಲಿ ದುಡ್ಡು ಇಸ್ಕೊಂಬಾರ್ದು, ಅದೇ ರೀತಿ ಓಟ್ ಹಾಕ್ಬೇಕು. ಅವ್ನು ಬರಬೇಕು, ನಾವು ಹೇಳಿದ ಟೈಮಲ್ಲಿ ಅವ್ನು ಬಂದು ನಿಂತ್ಕೊಂಡು ಕೆಲಸ ಮಾಡ್ಬೇಕಷ್ಟೇ. ಅವನು 5 ವರ್ಷಕ್ಕೆ ಒಂದ್ಸತಿ ಬಂದು ಮಿಕ್ಕಿದ ಟೈಮಲ್ಲೆಲ್ಲ ಬೆಂಗಳೂರಲ್ಲಿ ಇಲ್ಲ ಯಾವುದೋ ವಿಧಾನಸೌಧದಲ್ಲಿ ಬರೀ ಅಲ್ಲಿ ಅಷ್ಟೇ ಅಲ್ಲ ಪ್ರಶ್ನೆ ಮಾಡೋದು. ಇಲ್ಲಿ ನಿಮ್ಮ ಜೊತೆ ಇದ್ದು ನಿಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಬಿಟ್ಟು ಎವ್ರಿ 1 ವೀಕ್ಲಿ ಒಂದ್ಸತಿ ಆದ್ರೂ ನಿಮ್ಮ ಹಳ್ಳಿಗೆ ಬರಬೇಕು ಅವರು. ಆ ರೀತಿ ನೀವು ಪ್ರಶ್ನೆ ಮಾಡಬೇಕು. ಆ ರೀತಿ ಏನಾಗ್ತಾ ಇದೆ ಅಂತ ಹೇಳಿ ನೀವು ಫಸ್ಟ್ ತಿಳ್ಕೊಬೇಕು. ಈಗ ಸಮಸ್ಯೆ ನಿಮ್ಗೆ ಗೊತ್ತಿಲ್ಲ ಅಂತ ಅಂದಾಗ ನೀವೇನ್ ಪ್ರಶ್ನೆ ಮಾಡ್ತೀರಾ, ಕರೆಕ್ಟಾ? ಫಸ್ಟ್ ನೀವು ಏನೇನು ಸಮಸ್ಯೆ ಇದೆ, ಏನೇನು ಇಶ್ಯೂಸ್ ಇದೆ ಫಸ್ಟ್ ನೋಟ್ ಡೌನ್ ಮಾಡ್ಕೊಬೇಕು. ಅವಾಗ ನೀವು ಪ್ರಶ್ನೆ ಮಾಡಕ್ ಈಸಿ ಆಗುತ್ತೆ. ಈಗ ನೀವು ಯಾವ್ದೋ ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಂತಂದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಬುಕ್ ಓದ್ಕೊಂಡು ಹೋದ್ರೆ ಎಕ್ಸಾಮ್ ಪಾಸ್ ಆಗ್ತೀರಾ? ಫಸ್ಟ್ ಏನ್ ಮಾಡ್ತೀರಾ, ಸಿಲೆಬಸ್ ನೋಡ್ತೀರಾ, ಹೌದಾ ಇಲ್ವಾ? ಆ ಸಿಲೆಬಸ್ಗೆ ಯಾವ ಬುಕ್ ಸೂಟ್ ಆಗುತ್ತೆ ಅಂತ ನೀವು ಬುಕ್ ತಗೊಂತೀರಾ, ಕರೆಕ್ಟಾ? ಹೌದಾ ಇಲ್ವಾ? ಅದ್ರ ನೆಕ್ಸ್ಟ್ ಏನು, ಅದರಲ್ಲಿ ಇಂಪಾರ್ಟೆಂಟ್ ಯೂನಿಟ್ಸ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ತೀರಾ ಇಲ್ವಾ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ದಿರಾ ನೀವು ಓದೋದೇ ಇಲ್ಲ, ಕರೆಕ್ಟಾ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಸಿಲೆಬಸ್ ಅದೆರಡು ಇಟ್ಕೊಂಡು ಯಾವ ಯೂನಿಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಯಾವ ಕ್ವಶನ್ಸ್ ಬರ್ತಾ ಇದೆ, ಅದ್ರ ಮೇಲೆ ನೀವು ಸ್ಟಡಿ ಮಾಡಕ್
ಸ್ಟಾರ್ಟ್ ಮಾಡ್ತೀರಾ ಇಲ್ವಾ? ಹೌದಾ ಇಲ್ವಾ? ಅವಾಗಷ್ಟೇ ನೀವು ಎಕ್ಸಾಮ್ ಪಾಸ್ ಆಗೋಕ್ಕಾಗುತ್ತೆ, ಇಲ್ಲ ಒಳ್ಳೆ ಸ್ಕೋರ್ ಮಾಡೋಕ್ಕಾಗುತ್ತೆ. ಸುಮ್ಮನೆ ರ್ಯಾಂಡಮ್ ಆಗಿ ಓದ್ಕೊಂಡು ಹೋದ್ರೆ ಎಕ್ಸಾಮ್ ಪೇಪರ್ ಏನಿರುತ್ತೆ, ಯಾವ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತಾ? ಈಗ ನೀವು ಪಿಕ್ ಮಾಡ್ಬೋದು 2-3 ಕ್ವಶನ್ಸ್ ಅಲ್ಲಿ ನೋಡಿದ್ರೆ ಬೆಸ್ಟ್ ಆಫ್ ಟು ಈಸಿಯಾಗಿ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಸಿಲೆಬಸ್ ನೋಡ್ಕೊಂಡಾಗ. ಅದೇ ರೀತಿ ಪ್ರತಿ ಒಂದು ಇಶ್ಯೂಸ್ ಅಷ್ಟೇ ನೋಡಿ, ಯೂತ್ಸ್ ಅಲ್ಲಿ ನೀವು ಮೈಂಡ್ ಡೈವರ್ಟ್ ಆಗ್ತಾ ಇದೆ ಅಷ್ಟೇ. ಏನಂದ್ರೆ ಸೋಷಿಯಲ್ ಮೀಡಿಯಾದಿಂದ. ಸೋಷಿಯಲ್ ಮೀಡಿಯಾ ಯಾವ್ದಕ್ಕೆ ಯೂಸ್ ಮಾಡ್ಕೊಬೇಕಂತ ತುಂಬಾ ಇಂಪಾರ್ಟೆಂಟ್, ಮತ್ತೆ ಸೋಷಿಯಲ್ ಮೀಡಿಯಾಗೆ ಎಷ್ಟು ಟೈಮ್ ಕೊಡ್ಬೇಕನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಯಾವುದೇ ಒಂದು ಫೇಸ್ಬುಕ್ ತಗೊಳ್ಳಿ, ಇನ್ಸ್ಟಾಗ್ರಾಮ್ ತಗೊಳ್ಳಿ, ಯೂಟ್ಯೂಬ್ ತಗೊಳ್ಳಿ, ಯಾವುದೇ ಒಂದು ಶಾರ್ಟ್ಸ್ ವಿಡಿಯೋಸ್ ನಿಮಗೆ ಮೈಂಡ್ ಸೆಟ್ಗೆ ಯಾವ ರೀತಿ ಬೇಕೋ ಅದಷ್ಟೇ ಬರ್ತಾ ಇರುತ್ತೆ. ನೀವು ಬೆಳಗ್ಗೆ ಎದ್ದು ನೀವು ಓದ್ಬೇಕಂತ ಬುಕ್ ತಗೊಂಡಿರ್ತೀರಾ, ಆ ಬುಕ್ ಬದಲು ನೀವು ಏನಾದರೂ ಫೋನ್ ಇಟ್ಕೊಂಡಿದ್ದೀರಾ ಅಂತಂದ್ರೆ 2 ಅವರ್ ಲಾಸ್ಟಿಗೆ ನೀವು 10-15 ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಬರ್ಬೇಕು, ಆ ಮೈಂಡ್ ಸೆಟ್ಗೆ ಬಂದಿರುತ್ತೆ. 2 ಅವರ್ ಇಡೀ ಫುಲ್ ಡೇ 24 ಅವರ್ಸ್ ಎನರ್ಜಿನ ಬರೀ 2 ಅವರ್ಸ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ ಆ ಎನರ್ಜಿ. ಯಾಕೆ ಅಂತಂದ್ರೆ ನೀವು ನೋಡಿ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮಗೆ ಯಾವ್ದು ಬೇಕೋ ಇಷ್ಟ ಆಗುತ್ತೆ ಅದಷ್ಟೇ ಬರುತ್ತಾ ಇಲ್ವಾ? ಆ ರೀತಿ ಸೆಟ್ ಮಾಡಿರ್ತಾರೆ ಅದನ್ನ. ನಿಮಗೇನ್ ಬೇಕು, ನೀವು ಏನ್ ಸ್ಕ್ರೋಲ್ ಮಾಡ್ತೀರಾ ಆ ಮೈಂಡ್ ಸೆಟ್ಟಿಗೆ ಆ ಒಂದು ಸೋಷಿಯಲ್ ಮೀಡಿಯಾ ಶಾರ್ಟ್ಸ್ ನಿಮ್ಗೋಸ್ಕರ ಬರ್ತಾ ಇರುತ್ತದು. ಅದನ್ನ ನೀವು ಸೋಷಿಯಲ್ ಮೀಡಿಯಾ ಯುಟಿಲೈಸ್ ಮಾಡೋದು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಜುಕೇಶನ್ ಪರ್ಪಸ್ ನೀವೇನು ಓದ್ಬೇಕು, ಯಾವ ಟೈಮಲ್ಲಿ ಓದ್ಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಇವತ್ತು ನೀವು ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಆಗುತ್ತೆ ಹೇಳಿ? ನೀವು ಇಡೀ ಎನರ್ಜಿ ಏನಾಗುತ್ತೆ, ಡ್ರೈನ್ ಆಗುತ್ತೆ ಹೊರತು ನೀವು ಏನು ಓದಿರೋದೇನು ನೆನ್ಪುಳಿಯಲ್ಲ. ಹಂಗಾಗಿ ಜಾಸ್ತಿ ನೀವು ಬುಕ್ನ ಪ್ರಿಫರ್ ಮಾಡಿ, ಮತ್ತೆ ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಳ್ಳಿ. ಅದು ಕೇಳೋದ್ರ ಮುಖಾಂತರ ನೀವೇನು ಒಂದು ಒಳ್ಳೆ ಸ್ಕೋರ್, ನೀವು ಡಿಗ್ರಿಯಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡೋದ್ರ ಜೊತೆಲಿ ನೀವು ಭವಿಷ್ಯ ನೆಕ್ಸ್ಟ್ 50 years ಅಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನೋದು ಇವಾಗೇ ಡಿಸೈಡ್ ಮಾಡಿ. ಅರ್ಥ ಆಯ್ತಾ? ಹೌದಾ ಇಲ್ವಾ? ನಿಮಗೆ ಓದೋದು ತುಂಬಾ ಈಸಿ. ನಾಳೆ ಎಕ್ಸಾಮ್ ಅಂತ ಹೇಳಿ ಇವತ್ತು ಓದ್ಕೊಂಡು ಹೋದ್ರು ನೀವು ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ಬೋದು. ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕನ್ನೋದು ಗೊತ್ತಿರಬೇಕು. ಡಿಗ್ರಿ ಆದ್ಮೇಲೆ ತುಂಬಾ ಆಪ್ಷನ್ಸ್ ಇರುತ್ತೆ. PUC ಮೇಲೆ ನೀವು ಪೊಲೀಸ್ ಎಕ್ಸಾಮ್ಸ್ ಬರೀಬಹುದು, SD ಎಕ್ಸಾಮ್ ಬರೀಬಹುದು, ನೀವು ಸೆಂಟ್ರಲ್ ಗೌರ್ಮೆಂಟ್ ಆರ್ಮಿ ಎಕ್ಸಾಮ್ಸ್ ಬರೀಬಹುದು. ಹೌದಾ ಇಲ್ವಾ? ಬ್ಯಾಂಕಿಂಗ್ ಕ್ಲರ್ಕ್ ಎಕ್ಸಾಮ್ಸ್ ಬರೀಬಹುದು. ನೀವೊಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಎಷ್ಟು ಎಕ್ಸಾಮ್ಸ್ ಅಂದ್ರೆ ಕಾಂಪಿಟೇಟಿವ್ ಬರೋಂಥ ಎಲ್ಲ ಎಕ್ಸಾಮ್ಸ್, UPSC ಎಕ್ಸಾಮ್ ಬರೀಬಹುದು ಒಂದು ಡಿಗ್ರಿ ಕಂಪ್ಲೀಟ್ ಆದ್ರೆ. ನೀವು ಅದು BA ಆಗಿರ್ಬೋದು, BSc, BCom, ಎನಿ ಡಿಗ್ರಿಗೆ ಸಾಕಷ್ಟು ವೇಕೆನ್ಸಿ ನೋಟಿಫಿಕೇಶನ್ಸ್ ಆಗುತ್ತೆ ಗೌರ್ಮೆಂಟ್ ಇದರಲ್ಲಿ. ಅಂಥದ್ದು ಎಲ್ಲ ಎಕ್ಸಾಮ್ಸ್ ಬರೀಬಹುದು. ಬಟ್ ಈ ಒಂದು ಸೋಷಿಯಲ್ ಅವೇರ್ನೆಸ್ ಇರಬೇಕು. ನಾವು ಏನಕ್ಕೆ ಪ್ರಿಪೇರ್ ಆಗಬೇಕು, ಆ ಬುಕ್ ಪ್ರಿಪೇರ್ ಆಗ್ಬೇಕಂತಂದ್ರೆ ಫಸ್ಟ್ ಏನ್ ಮಾಡಬೇಕು, ಆ ಸಿಲೆಬಸ್ ಏನಿದೆ ಮತ್ತೆ ಕ್ವಶನ್ ಪೇಪರ್ ಯಾವ ರೀತಿ ಬರ್ತಾ ಇದೆ ಅಂತ ತುಂಬಾ ಇಂಪಾರ್ಟೆನ್ಸ್ ಇದೆ. ಅದನ್ನೆಲ್ಲ ನೋಡಿದಾಗ ನೀವು ಸೋಷಿಯಲ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ, ಈ ಎನ್ವಿರಾನ್ಮೆಂಟಲ್ ಅಂತ ಅಂದ್ರೆ ನೀವು ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನೀವು ಒಂದು 10 ಕುದುರೆ ಇರುತ್ತೆ, 10 ಕುದುರೆ ಜೊತೆ ಒಂದು ಕತ್ತೆ ಸೇರಿಸಿ ಒನ್ ಡೇ ಆ ಕತ್ತೆ ಕೂಡ ಅದು ಕುದುರೆ ತರ ಆಗ್ಬಿಡುತ್ತೆ. ಕರೆಕ್ಟಾ? ಹೌದಾ ಇಲ್ವಾ? ಅದು ಸುಮ್ಮನೆ ನಿಲ್ಲಲ್ಲ, ಓಡ್ತಾ ಇರುತ್ತೆ, ಇದು ಓಡಕ್ ಸ್ಟಾರ್ಟ್ ಆಗುತ್ತೆ. ಅದೇ 10 ಕತ್ತೆ ಜೊತೆ ಒಂದು ಚೆನ್ನಾಗಿರೋ ಕುದುರೆ ಅದರೊಳಗಡೆ ಸೇರಿಸಿ ಅದು ಓಡಿ 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 ಸುಸ್ತಾಗಿ ಏನ್ ಮಾಡುತ್ತೆ, ಅದು ಕತ್ತೆ ಆಗ್ಬಿಡುತ್ತದು. ಅದೇ ರೀತಿ ನೀವು ಅಷ್ಟೇ, ನೀವು ಯಾರ ಜೊತೆ ಸೇರ್ತೀರಾ, ನಿಮ್ಮ ಎನ್ವಿರಾನ್ಮೆಂಟಲ್ ಹೆಂಗಿದೆ ಅನ್ನೋದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವೇ ಕ್ರಿಯೇಟ್ ಮಾಡ್ಕೊಬೇಕು ಆ ಒಂದು ಎನ್ವಿರಾನ್ಮೆಂಟಲ್ನ. ಯಾವ ರೀತಿ ಓದ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಜೊತೆ ಸುಮ್ಮನೆ ಅವನ ಜೊತೆ ಓಡಾಡಿದ್ರೆ ಸಾಕು, ನೀವು ಜಸ್ಟ್ ಪಾಸ್ ಆಗ್ಬಿಡ್ತೀರಾ. ನೀವು ಏನು ಓದೋದೇ ಬೇಕಿಲ್ಲ. ಯಾಕೆ ಅಂತಂದ್ರೆ ಅವ್ನ ಮೈಂಡ್ ಸೆಟ್ ಹಂಗಿರುತ್ತದು. ನೀವೇನು ಓದೋದೇ ಇಲ್ಲ ಅಂತ ಅಂದೊಂದ್ ಜೊತೆ ಸೇರಿಕೊಳ್ಳಿ, ನೀವು 100% ಅವ್ರಿಗಿಂತ ಕಡಿಮೆ ಮಾರ್ಕ್ಸೇ ನಿಮ್ಗೆ ಬರುತ್ತೆ. ಹೌದಾ ಇಲ್ವಾ? ಕರೆಕ್ಟಾ? ಆ ಒಂದು ಎನ್ವಿರಾನ್ಮೆಂಟಲ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಓದ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎನ್ವಿರಾನ್ಮೆಂಟಲ್, ನಿಮ್ ಸುತ್ತಮುತ್ತ ಯಾವ ರೀತಿ ಇರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ಏನೇ ಸಮಸ್ಯೆಗಳಿಗೆ, ಒಂದು ಸಮಸ್ಯೆ ಅಂತಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ ಇಲ್ವಾ? ನೀವು ಯೂತ್ಸ್ ಅಲ್ಲಿ ನೋಡಿರ್ಬೇಕು, ಇವಾಗ ಎಷ್ಟೊಂದು ಜನ ಈಗ ನೆಗೆಟಿವ್ ಥಾಟ್ಸ್ ಮತ್ತೆ ನೆಗೆಟಿವ್ ಮೈಂಡ್ ಸೆಟ್ ಮತ್ತೆ ಎಷ್ಟೊಂದು ಜನ ಸೂಸೈಡ್ ಆಗ್ತಾ ಇದೆ ಇವತ್ತು ಯೂತ್ಸ್. ಹೌದಾ ಇಲ್ವಾ? ಯಾಕೆಂದ್ರೆ ಅವ್ರಿಗೆ ಫ್ಯೂಚರ್ ಏನ್ ಮಾಡ್ಬೇಕನ್ನೋದು ಗೊತ್ತಿರಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ ಅಂತಂದ್ರೆ ಅದಕ್ಕೆ ಏನ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ಬೋದು. ಏನ್ ಸೊಲ್ಯೂಷನ್ಸ್? 1000 ಸೊಲ್ಯೂಷನ್ಸ್ ಇರುತ್ತಾ ಇರಲ್ವಾ? ಏನೇ ಸಮಸ್ಯೆ ಇರಲಿ. ಈಗ ಒಂದು ಕ್ಲಾಸ್ ಬರೋಂಥದ್ದಕ್ಕೆ ಇರ್ಬೋದು ವ್ಯವಸ್ಥೆ. ಫಾರ್ ಎಕ್ಸಾಂಪಲ್ ಸೈಕಲ್ ಬರೋರಿಗೆ ಒಂದು ಟೈಮ್ ತಗೊಳುತ್ತೆ, ನಡ್ಕೊಂಡ್ ಬರೋರಿಗೆ ಒಂದು ಟೈಮ್ ತಗೊಳುತ್ತೆ, ಬಸ್ಸಲ್ಲಿ ಬರೋದಕ್ಕೆ ಒಂದು ಟೈಮ್ ತಗೊಳುತ್ತೆ, ಬೈಕಲ್ಲಿ ಬರೋದಕ್ಕೆ ಒಂದು ಟೈಮ್ ತಗೊಳುತ್ತೆ. ಒಟ್ಟು ನೀವು ರೀಚ್ ಆಗ್ತೀರಾ ಇಲ್ವಾ ಸ್ಕೂಲ್ಗೆ? ಸಮಸ್ಯೆಗಳು ಅಷ್ಟೇ. ನೀವು ಯಾವ ಸ್ಪೀಡಲ್ಲಿ ಥಿಂಕ್ ಮಾಡ್ತೀರಾ, ಯಾವ ಸಮಸ್ಯೆಗಳನ್ನ ಹೆಂಗ್ ಬಗೆಹರಿಸ್ಬೇಕನ್ನೋದು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ ಇಲ್ವಾ? ಹೌದಾ ಇಲ್ವಾ?
ಎಸ್ ಆರ್ ನೋ? ಹಂಗೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ಫೈಂಡ್ ಔಟ್ ಮಾಡ್ಬೋದು, ಏನಂದ್ರೆ ಸೊಲ್ಯೂಷನ್ಸ್ ಇರುತ್ತೆ. ಅದೇ ರೀತಿ ನೀವು ನೋಡಿರ್ಬೋದು, ನಾವು ಅಖಿಲ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತೇಳಿ ಸುಮಾರು ಒಂದು 6-7 ವರ್ಷದಿಂದ ಸ್ಟೂಡೆಂಟ್ಸ್ ಪರವಾಗಿ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬರೀ 1-2 ಹೋರಾಟ ಅಲ್ಲ, ಪ್ರತಿಯೊಂದು ಸ್ಕ್ಯಾಮು ಏನ್ ಕರ್ನಾಟಕದಲ್ಲಿ ಯಾವುದೇ ಒಂದು ಎಕ್ಸಾಮ್ಸ್ ಇರಲಿ, ಒಂದು PC, PSI, FDA, KS ಎಕ್ಸಾಮ್ಸು, ನೀವು KS ಎಕ್ಸಾಮ್ KPSC ಕೇಳಿದ್ರಲ್ವಾ? ಕೇಳಿದ್ರೆ ಇಲ್ವಾ? KPSC ನಡೆಸಿದಂತ KS ಎಕ್ಸಾಮ್ಸ್ ಕೂಡ ನಾವು ರೀ ಎಕ್ಸಾಮ್ ಮಾಡಿಸಿದ್ವಿ. ಯಾಕೆ ಅಂತಂದ್ರೆ ಬಿಕಾಸ್ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಆಗಿತ್ತು. ನೀವು ನೋಡಿರ್ಬೋದು, ಕನ್ನಡ ಟ್ರಾನ್ಸ್ಲೇಷನ್ ಮತ್ತೆ ಸೆಕೆಂಡ್ ಟೈಮ್ ಅದೇ ಆಗಿತ್ತು. ಮತ್ತೆ KPSC ಪ್ರತಿಯೊಂದು ಕರಪ್ಷನ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಹೋರಾಟ ಮಾಡಿದೀವಿ. ಇವನ್ KSP ಅಲ್ಲಿ ನೀವು PSI ಸ್ಕ್ಯಾಮ್ ಆದಾಗ ಅದ್ರ ಬಗ್ಗೆನೂ ಹೋರಾಟ ಮಾಡಿದೀವಿ. ಇವನ್ ಟೀಚರ್ ವೇಕೆನ್ಸಿ ಫಿಲ್ ಮಾಡ್ಬೇಕಂತಾನು ಸಾಕಷ್ಟು ಹೋರಾಟ ಮಾಡಿದೀವಿ. ನೀವೇನ್ ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ನೆಕ್ಸ್ಟ್ B.Ed ಓದಂತ ಸ್ಟೂಡೆಂಟ್ಸ್ ಇಲ್ಲಿ ಇದೀರಾ ಕರೆಕ್ಟಾ? ಹಂಗೆ ನಾವು PSTR, GPSTR, HSTR ಮತ್ತೆ PU ಲೆಕ್ಚರರು, ಡಿಗ್ರಿ ಅಸಿಸ್ಟೆಂಟ್ ಪ್ರೊಫೆಸರ್ ಇದಿರ್ಬೋದು, ದೈಹಿಕ ಶಿಕ್ಷಕರು, ಸಂಗೀತ ಟೀಚರ್ಸ್ ಎಲ್ಲ ಒಂದು ಟೀಚರ್ ವೇಕೆನ್ಸಿ ಏನಿದೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 80,000 ವೇಕೆನ್ಸಿ ಇದೆ, ಖಾಲಿ ಹುದ್ದೆಗಳು. ಅದನ್ನ ಫಿಲ್ ಮಾಡ್ಬೇಕಂತ ಸಾಕಷ್ಟು ಪ್ರಯತ್ನ ಹೋರಾಟ ಮಾಡ್ತಾ ಇದೀವಿ. ಅದ್ರ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ PSI ಇರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಸುಮಾರು 30,000 ಪೋಸ್ಟ್ ಖಾಲಿ ಇದೆ. ಇವನ್ ಆರೋಗ್ಯ ಇಲಾಖೆಯಲ್ಲಿ ಒಂದು 40,000 ವೇಕೆನ್ಸಿ ಖಾಲಿ ಇದೆ. ನೀವೇನ್ ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ಇವಾಗಿಂದ ಓದ್ಕೊಂಬಂದ್ರು ಅಟ್ಲೀಸ್ಟ್ ಅದಕ್ಕೆ ನೀವು ಫಸ್ಟ್ ಡಿಸೈಡ್ ಆಗ್ಬೇಕು, ಏನು ಓದ್ಬೇಕು ಏನು ಓದ್ಬಾರ್ದು ಅಂತ ಹೇಳಿ. ಹಂಗಾಗಿ ಒಂದು ಅವೇರ್ನೆಸ್ ತಿಳ್ಕೊಂಡಿರಿ. ನೆಕ್ಸ್ಟ್ ಒಂದು ಏನು 1 year ಅಲ್ಲಿ ನೀವು ಒಂದು ಈಗ 6 sem ಅಲ್ಲಿ ಇರೋ ನೆಕ್ಸ್ಟ್ ಒಂದು ಕಂಪ್ಲೀಟ್ ಆಗುತ್ತೆ ನಿಮ್ ಡಿಗ್ರಿ ಕರೆಕ್ಟಾ? ಒಂದು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ನೀವು ಏನ್ ಬೇಕಾದ್ರೂ ಯಾವ ಎಕ್ಸಾಮ್ ಬೇಕಾದ್ರೂ ಪ್ರಿಪೇರ್ ಆಗ್ಬೋದು. ಇಷ್ಟೆಲ್ಲ ಒಂದು ಅವೇರ್ನೆಸ್ ತಿಳ್ಕೊಂಡಿರ್ಬೇಕಷ್ಟೇ. ಹಿಂಗಾಗ್ತಾ ನಾವು ತುಂಬಾ ಸಾಕಷ್ಟು ರಿಫಾರ್ಮ್ಸ್, PSI ಸ್ಕ್ಯಾಮ್ ಆದಾಗ ಅಷ್ಟೇ ನಾವು ತುಂಬಾ ಹೋರಾಟ ಮಾಡಿದ್ವಿ. ಈಗ ರೆಕ್ರೂಟ್ಮೆಂಟ್ ಮಾಡ್ಬೇಕಂತ ಹೇಳಿ ಧಾರವಾಡದಲ್ಲೂ ಹೋರಾಟ ಮಾಡಿದಾಗ ಸುಮಾರು 4ನೇ ಹೋರಾಟ ಮಾಡಿದ್ದು ನೀವು ನೋಡಿರ್ಬೋದು. ಲಾಸ್ಟ್ ಮಂತ್ ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗ ವಿತಿನ್ ನೆಕ್ಸ್ಟ್ 2 days ಅಲ್ಲಿ 26ನೇ ತಾರೀಕು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರೇ 56,432 ಪೋಸ್ಟ್ ರೆಕ್ರೂಟ್ಮೆಂಟ್ ಫಿಲ್ ಮಾಡ್ತೀನಿ ವಿತಿನ್ 1 month ಅಲ್ಲಿ ಅಂತ ಹೇಳಿದ್ರು. ಬಟ್ ನಾವು 1 month ಅಂದಾಗ ನಾವು ಸುಮ್ಮನೆ ಕೂರ್ಬಾರ್ದು. 1 month ಆಗಿದೆ ಅಂತ ಡಿಸೈಡ್ ಮಾಡಿದ್ಮೇಲೆ ಅದು ನಾವು ಮತ್ತೆ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಈಗ ಬರೀ ಮಾಡ್ತೀನಿ ಅಂತ ಹೇಳೋದು ಬೇರೆ, ಮಾಡೋದು ಬೇರೆ ಇದೆ ಕರೆಕ್ಟಾ? ಹಂಗಾಗಿ ನಾವು ಯಾವತ್ತೂ ಕೆಲಸನ ಯಾವುದೇ ಒಂದು ವ್ಯಕ್ತಿಗಳನ್ನ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದ್ಸತಿ ಅದನ್ನು ಹೇಳಿದ್ಮೇಲೆ ಅದು ಮಾಡ್ಬೇಕದು. ಮಾಡೋ ತನಕ ನಾವೇನ್ ಮಾಡ್ಬೇಕು? ಪ್ರಶ್ನೆ ಮಾಡಬೇಕು. ಹಂಗಾಗಿ ನಾವು ಇದು ಒಂದು 27ನೇ ತಾರೀಕು ಇಲ್ಲೇ ನಾವು ಕಲಬುರಗಿಯಲ್ಲಿ ನೀವು ಜಗತ್ ಸರ್ಕಲ್ ಅಂಬೇಡ್ಕರ್ ವೃತ್ತ ಇದೆಯಲ್ಲ, ಅಲ್ಲಿಂದ ನಾವು DC ಕಚೇರಿ ತನಕ ಒಂದು ಪಾದಯಾತ್ರೆ ಮಾಡ್ತಾ ಇದೀವಿ. ನೀವು ಬನ್ನಿ, ನಿಮ್ ಜೊತೆ ನಿಮ್ ಸ್ನೇಹಿತರು ಕರ್ಕೊಂಬನ್ನಿ. ಮತ್ತೆ ಇನ್ನು ನಿಮ್ ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು. ಒಂದಿನ ಆ ಒಂದು ಎನ್ವಿರಾನ್ಮೆಂಟಲ್ ತುಂಬಾ ಇಂಪಾರ್ಟೆಂಟು. ಏನ್ ಆಗ್ತಾ ಇದೆ, ಓಕೆ 4 ಜನ ಬಂದಾಗ ಏನ್ ಮಾತಾಡ್ತಾರೆ, ಮತ್ತು ನಾವೇನ್ ಮಾಡ್ಬೋದು, ಇದಕ್ಕೆ ಸೊಲ್ಯೂಷನ್ಸ್ ಏನು, ನಾವು ಇದರಿಂದ ನಾವು ಹೋಗೋದ್ರಿಂದ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಗೌರ್ಮೆಂಟ್ಗೆ. ಯಾಕೆಂದ್ರೆ ಅವಾಗಲೇ ಸರ್ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಮಾಡಿದಾಗ, ಒಟ್ಟಿಗೆ ಪ್ರಶ್ನೆ ಮಾಡಿದಾಗ ಆ ಸಮಸ್ಯೆ ಬೇಗ ಬಗೆಹರುತ್ತೆ. ಹೌದಾ ಇಲ್ವಾ? ಕರೆಕ್ಟಾ? ಹಂಗಾಗಿ ಈ ಒಂದು ಹೋರಾಟ ಮಾಡ್ತಾ ಇರೋ ಮೂಲ ಉದ್ದೇಶ ಅಷ್ಟೇ, ಸರ್ಕಾರಕ್ಕೆ ಒಂದು ಪ್ರೆಷರ್ ಹಾಕ್ಬೇಕು, ಸರ್ಕಾರದಲ್ಲಿರೋ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಮತ್ತೆ KPSC ಏನು ಹಗರಣ ಆಗಿದಾವೆ CBI ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಈ ಒಂದು ಆ ಒಂದು ಇಂಪ್ಯಾಕ್ಟ್ ನಿಮ್ಗೂ ಕೂಡ ಆಗುತ್ತೆ, ನಿಮ್ ಪೇರೆಂಟ್ಸ್ ಕೂಡ ಆಗುತ್ತೆ. ಈಗ ಯಾರು ದುಡ್ಡು ಕೊಟ್ಟು ಒಂದು ಅಧಿಕಾರಿ ಆದ್ರೆ ಅವ್ನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಲಾಸ್ಟ್ ಅಲ್ಲಿ ಹೋದಾಗ ಒಂದು PSI ಆದ್ರೂ ಕೂಡ ನಿಮಗೇನಾದ್ರೂ ತೊಂದರೆ ಆದ್ರೆ ಎಲ್ಲಿ ಹೋಗ್ತೀರಾ ನೀವು? ಪೊಲೀಸ್ ಸ್ಟೇಷನ್ ಹೋಗ್ತೀರಾ? ಇಲ್ಲ, ನಿಮ್ಗಾಗಿರ್ಬೋದು, ನಿಮ್ ತಂದೆ ತಾಯಿ ಆಗಿರ್ಬೋದು, ಇಲ್ಲ ಒಂದು ರೇಷನ್ಸ್ ಕಾರ್ಡ್ ಇರ್ಬೋದು, ಒಂದು ID ಕಾರ್ಡ್, ಏನೋ ಒಂದು PAN ಕಾರ್ಡ್ ಇರ್ಬೋದು, ನೀವು ವೋಟರ್ ID ಮಾಡಿಸ್ಬೇಕಂತ ಹೋದಾಗ ನೀವು, ಇಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಏನೋ ಒಂದು ಇರುತ್ತೆ, ಅದು ಗ್ರಾಸ್ ರೂಟ್ ಲೆವೆಲ್ ರೀಚ್ ಆಗ್ಬೇಕಂತಂದ್ರೆ ಅದು ಯಾರ ಕಡೆಯಿಂದ ರೀಚ್ ಆಗುತ್ತೆ? ಗೌರ್ಮೆಂಟ್ ಅಧಿಕಾರಿಗಳೇ ಅಲ್ವಾ ರೀಚ್ ಮಾಡೋದು? ಇಲ್ಲ ಡೈರೆಕ್ಟ್ MLA ಮಿನಿಸ್ಟರ್ದೇ ಬಂದ್ಬಿಟ್ಟು ನಿಮ್ಮ ಮನೆಗೆ ಸಮಸ್ಯೆ ಏನಿದೆ ಸಮಸ್ಯೆ ಬಗೆಹರಿಸಕ್ಕಾಗುತ್ತಾ? ಆಗಲ್ವಲ್ಲ. ನಾವೆಲ್ಲರೂ ಏನ್ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ, ಆ ಟ್ಯಾಕ್ಸ್ ಮನಿ ಯಾರ ಹತ್ರ ಹೋಗುತ್ತದು? ಗೌರ್ಮೆಂಟ್ ಕಲೆಕ್ಟ್ ಮಾಡಿ ಏನ್ ಮಾಡುತ್ತೆ? ಗೌರ್ಮೆಂಟ್ ಅಧಿಕಾರಿಗಳು ಥ್ರೂ ಗ್ರಾಸ್ ರೂಟ್ ಲೆವೆಲ್ಗೆ ರೀಚ್ ಆಗಬೇಕು ಕರೆಕ್ಟಾ? ಆ ರೀಚ್ ಆಗ್ಬೇಕಂತಂದ್ರೆ ಗೌರ್ಮೆಂಟ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಮುಕ್ತ ರೆಕ್ರೂಟ್ಮೆಂಟ್ ಆಗಿದ್ರೆ ಮಾತ್ರ ನಿಮಗೆ ರೀಚ್ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ? ಅವನೇನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ನಿಮ್ಮ ಹತ್ರ? ದುಡ್ಡು ಕೇಳಲು ಅವರು ಮತ್ತೆ 50 ಲಕ್ಷ 1 ಕೋಟಿ ದುಡ್ಡು ಕೊಟ್ಬಿಟ್ಟು ಬಂದ್ರೆ ನಿಮ್ಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತಾರೆ ಅವರು. ಬರೀ ಸ್ಯಾಲ್ರಿಗೆ ಸರ್ಕಾರ ಕೊಡ ಅಂತ 1,50,000 ಸ್ಯಾಲ್ರಿಗೆ ಅವ್ರ ಕೆಲಸ ಮಾಡ್ತಾರ ಹೇಳಿ? ಅದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಹೋರಾಟಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾಳೆ ದಿನ ನಿಮ್ಗೆ, ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಗೆ ಆಗಿರ್ಬೋದು, ಈಗ ನೀವೇ ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಒಂದು FIR ಕೊಡಕ್ಕೆ ಪೊಲೀಸ್ ಸ್ಟೇಷನ್ ಹೋದ್ರೆ ದಿನ ಪೂರ್ತಿ ಕಾಯಿಸ್ತಾರೆ ನಿಮ್ಗೆ.
ಡೈರೆಕ್ಟ್ FIR ಮಾಡಲ್ಲ ನಿಮಗೆ, NCR ಮಾಡ್ತಾರೆ. NCR ಮಾಡೋಕ್ಕೂ ನೀವು ದಿನಪೂರ್ತಿ ವೆಯ್ಟ್ ಮಾಡಬೇಕು. ಈಗ ನೀವೇ ಒಂದು ರೇಷನ್ ತಗೋಬೇಕಂತಂದ್ರೆ ದಿನಪೂರ್ತಿ ಕ್ಯೂ ನಿಂತ್ಕೋಬೇಕಾ ಇಲ್ವಾ? ಆ ಪರಿಸ್ಥಿತಿ ಇದೆಯಾ ಇಲ್ವಾ? ಹೌದಾ? ಅವನು ಟೈಮ್ ಲಿಮಿಟ್ ಇಟ್ಕೊಂಡಿರ್ತಾನೆ, ಬರೀ 2-3 ಅವರ್ಸ್ ಅಷ್ಟೇ ಅಂತ. ಅವನ ಕೆಲಸ ಏನು, ನಿಮಗೆ ಅನುಕೂಲ ಆಗೋ ಥರ ಹೋಗಿದ ತಕ್ಷಣ ಸಿಗೋಂಥ ಥರ ಇರಬೇಕು. ಅದೇ ಒಂದು ಪ್ರೈವೇಟ್ ಸೆಕ್ಟರ್, ಒಂದು ಶಾಪ್ ಹೋಗಿ, ಇಲ್ಲ ಯಾವುದೋ ಒಂದು ಬೇಕ್ರಿ ಹೋಗಿದ ತಕ್ಷಣ ನಿಮಗೇನು ದುಡ್ಡು ಕೊಟ್ಟಿದ ತಕ್ಷಣ ಅವ್ನು ಏನಿದೆ ನಿಮಗೆ ಕೊಡಲ್ವಾ? ಕೊಡಲ್ವಾ? ಗೌರ್ಮೆಂಟ್ ಕೆಲಸದಲ್ಲೂ ಹಂಗೆ ಆಗಬೇಕು. ನೀವು ದುಡ್ಡು ಕೊಡಲಿಲ್ಲ ಅಂತಂದ್ರು ಗೌರ್ಮೆಂಟ್ ಅವನಿಗೆ ಸ್ಯಾಲ್ರಿ ಕೊಡುತ್ತೆ, ಮತ್ತೆ ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನ ತಗೊಂಡು ಇಮಿಡಿಯೇಟ್ ಅದು ನಮಗೆ ಕೆಲಸ ಮಾಡ್ಕೊಡ್ಬೇಕು. ಆ ರೀತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವೆಲ್ಲ ಪ್ರಶ್ನೆ ಮಾಡಬೇಕು. ಹಂಗಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ, ಏನೇ ಸಮಸ್ಯೆ ಆಗಲಿ, ಈಗ ಗೌರ್ಮೆಂಟ್ ಫೆಸಿಲಿಟೀಸ್ ಏನೇ ಇದ್ರು ಅದು ವಿತಿನ್ ಒಂದು ಟೈಮ್ ಲಿಮಿಟ್ ಅಲ್ಲಿ ಸಿಗ್ಬೇಕು. ಮತ್ತೆ ಗೌರ್ಮೆಂಟ್ ರೆಕ್ರೂಟ್ಮೆಂಟ್ ಅಷ್ಟೇ, ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಹಂಗಾಗಿ ಎಲ್ಲನೂ ಸಾಧ್ಯ ಇದೆ. ಯಾವಾಗ ಅಂತಂದ್ರೆ ಎಲ್ಲರೂ ಒಟ್ಟಾಗಿ ಪ್ರಶ್ನೆ ಮಾಡಿದಾಗ ಆಗ್ಬೋದಾ? ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ ಮತ್ತೆ ಇಷ್ಟೆಲ್ಲ ಟೈಮ್ ಕೊಟ್ಟಂತಹ ಈ ಒಂದು ಸಂಸ್ಥೆಗೆ, ಏನು GKG ಅಲ್ಲ, VKG ಒಂದು ಸಂಸ್ಥೆಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಕೂಡ ಅವರಿಗೆ ಒಂದು ಧನ್ಯವಾದ ತಿಳಿಸ್ತಾ, ನಿಮ್ಗೆಲ್ರಿಗೂ ಇಷ್ಟೆಲ್ಲ ಪೇಷನ್ಸ್ ಕೇಳಿದಿರಿ ಇಷ್ಟೊತ್ತು. ನಿಮ್ಗೆಲ್ಲ ಏನಾದರೂ ಒಂದು ಭವಿಷ್ಯದಲ್ಲಿ ಒಂದು ಭರವಸೆ ಅಂದ್ರೆ ಒಂದು ಪರ್ಪಸ್ ಇರ್ಬೇಕಂತ ಹೇಳಿದೆ. ಅದ್ರ ಬಗ್ಗೆ ದಯವಿಟ್ಟು ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಭವಿಷ್ಯ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಿಮ್ಮಿಂದನೇ ನಮ್ಮ ರಾಜ್ಯ, ನಮ್ಮ ದೇಶ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಹಂಗಾಗಿ ನೀವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆ ಆಗಿರ್ಬೋದು, ಏನೇ ಇರ್ಬೋದು, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಒಂದಾಗಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.